ನಾನು ಜಿ ಶ್ರೀನಿವಾಸಲು, ಸಾರಿಗೆ ನಿಗಮಗಳ ಜಂಟಿ ಕ್ರಿಯಾ ಸಮಿತಿ ಹೊಸಪೇಟೆ ವಿಭಾಗ. ಈಗ 2026 ಮೇ ತಿಂಗಳ 20ರಿಂದ ನಮ್ಮ ಸಾರಿಗೆ ಮುಷ್ಕರ ನಡೀತೈತೆ. ಏನು ನಮ್ಮ ಬೇಡಿಕೆಗಳು, ಕಷ್ಟಪಟ್ಟು ದುಡ್ತಕ್ಕಂಥ ನಮ್ಮ ಸಾರಿಗೆ ನೌಕರರಿಗೆ 31/12/2023 ಏನು ನಮ್ಮ ಮೂಲ ವೇತನ ಇದೆ ಅದಕ್ಕೆ 25% ನಮಗೆ ವೇತನ ಪರಿಷ್ಕರಣೆ ಮಾಡಬೇಕು. ಮತ್ತು ಕರೋನಾ ಕಾಲದಲ್ಲಿ ನಾವು ಎಲ್ಲರೂ ಮನೆಯಲ್ಲಿದ್ದರೂ ಕೂಡ ಕಷ್ಟ ಕಾಲದಲ್ಲಿ ನಾವು ಆಕ್ಸಿಜನು ಮತ್ತು ಇನ್ನಿತರ ನಾವೇನು ಸರಬರಾಜು ಮಾಡಿ ಕಷ್ಟಪಟ್ಟಿವಿ. ಆ ಕಾಲದಲ್ಲಿ ನಮಗೆ 1/1/21ರಿಂದ 31/12/21ವರೆಗೆ 12 ತಿಂಗಳ ನಮಗೇನು ಹಿಂದೆ ಬೊಂಬೈ ಸರ್ಕಾರ ಮಾಡ್ತಕ್ಕಂಥ ವೇತನ ಪರಿಷ್ಕರಣದ 15% ಡಿಫರೆನ್ಸನ್ನು ಕೊಡಬೇಕು. ಈಗ ಹೊಸ ವೇತನ ಒಪ್ಪಂದ 4 ವರ್ಷಕ್ಕೊಮ್ಮೆ ಜಾರಿಯಲ್ಲಿದ್ದು 1/1/24ರಿಂದ ಕೊಡೋ ಬದಲು ಏಕಪಕ್ಷೀಯವಾಗಿ ಸರ್ಕಾರ 1/4/2025ರಿಂದ ಜಾರಿ ತಂದಿದೆ. ಇದನ್ನು 15 ತಿಂಗಳ ನಮಗೆ ಸರ್ಕಾರ ಮೋಸ ಮಾಡಿ ನಮಗೆ ಏಕಪಕ್ಷೀಯವಾಗಿ ಈ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಈ ಒಂದು ಏಕಪಕ್ಷೀಯ ಸುತ್ತೋಲೆಗೆ ನಮ್ಮ ಒಂದು ಸಾರಿಗೆ ನಿಗಮಗಳ ಜಂಟಿ ಕ್ರಿಯಾ ಸಮಿತಿ ಏನು ಹೊಸಪೇಟೆ ವಿಭಾಗ ಆಗ್ಬೋದು ಅಥವಾ ನಮ್ಮ ಬೆಂಗಳೂರು ಮಟ್ಟದಲ್ಲಿ ಆಗ್ಬೋದು, ನಮ್ಮದು ವಿರೋಧ ಇದೆ. ಇದಕ್ಕೆ ನಾವು ಒಂದು ಸರ್ಕಾರದ ಸುತ್ತೋಲೆ ವಿರುದ್ಧ ಇದೇ ತಿಂಗಳ 20ರಿಂದ ನಾವು ಏನು ಮುಷ್ಕರ ತಯಾರಿ ಮಾಡಿದ್ದೀವಿ. ಅದರ ಅಂಗವಾಗಿ ನಾವು ಈಗಾಗಲೇ ಇಲ್ಲಿ ನಮ್ಮ ವಿಭಾಗೀಯ ಕಾರ್ಯಾಗಾರ ಹೊಸಪೇಟೆ ಘಟಕ ಮತ್ತು ಹರಪನಹಳ್ಳಿ, ಕೂಡ್ಲಿಗಿ, ಹಡಗಲಿ, ಬೊಮ್ಮನಹಳ್ಳಿ ಘಟಕಗಳು ನಾವು ಈಗಾಗಲೇ ಆಲ್ರೆಡಿ ಹೋಗಿ ಕಾರ್ಮಿಕರನ್ನು ಭೇಟಿ ಮಾಡಿ ನಮ್ಮ ಒಂದು ಇದನ್ನು ಹೇಳಿ ಅವರೆಲ್ಲ ತಯಾರಿ ನಡೆಸಿದ್ದೀವಿ. ಯಾವುದೇ ಕಾರಣಕ್ಕೂ 20ನೇ ತಾರೀಕು ಬೆಳಗ್ಗೆ ಮುಂಜಾನೆ ಏನು 12 ಗಂಟೆಯಿಂದ ಯಾವುದೇ ಗಾಡಿ ನಡೆಯೋದಿಲ್ಲ. ಇವರ ಒಂದು ಸುಳ್ಳು ಆಶ್ವಾಸನೆಗಳಿಗೆ ಯಾರು ಕ್ಯೂ ಕೊಡಬಾರ್ದು ಅಂತೇಳಿ ನಾವು ನಮ್ಮ ಕಾರ್ಮಿಕರಿಗೆ ಎಲ್ಲ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಅದೇ ತಯಾರಿನಲ್ಲಿ ಇದ್ದೀವಿ. ಈ ಒಂದು ಮುಷ್ಕರ ಸಿದ್ಧ ಅಂತೇಳಿ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ರಿ ಸರ್, ಒಳಗಡೆ ನೋಡ್ರಿ. ನೀವು ಈ ಕಡೆ ಬರೋಣ, ಈ ಕಡೆ ಬರ್ತೀವಿ, ಮುಂದಕ್ಕೆ ನೋಡ್ರಿ, ಒಳಗೆ ನೋಡ್ರಿ, ಆಮೇಲೆ ಬರೋಂತ ಮುಂದಕ್ಕೆ ಒಂದು 5 ತೆಗಿತ್ತು ನೋಡಿ. ಸೊ